ಹಾಯ್ ಗೈಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡು ಎಲ್ರಿಗೂ ತಡವಾಗಿ ಯುಗಾದಿ ಹಬ್ಬದ ಶುಭಾಶಯ ಹೇಳ್ತಾ, ಇವತ್ತು ನಮ್ಮೂರಲ್ಲಿ ನಾವು ಕೂಡ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡ್ಕೊಂಡು ನಾವು ಸುಗ್ಗಿ ಅಂತ ಎಲ್ಲನೂ ಹಬ್ಬನೂ ಮಾಡ್ತಾಯಿವಿ. ಅದರಲ್ಲಿ ದೇವರ ಸುಗ್ಗಿ ಎಲ್ಲನೂ ಮಾಡಿ ನಾವು ಕೂಡ ಸೆಲೆಬ್ರೇಟ್ ಮಾಡ್ಕೊಂಡು ದೇವರ ದರ್ಶನ ಮಾಡ್ತೀವಿ. ಆ ದರ್ಶನ ಹೇಗಿರುತ್ತೆ ಮತ್ತು ಕೆಂಡೋತ್ಸವ ಹೇಗಿರುತ್ತೆ, ನಾವು ನಮ್ಮೂರಲ್ಲಿ ಯಾವ ಥರ ಆಚರಣೆ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ. ಎಲ್ರಿಗೂ ವೆಲ್ಕಮ್ ಹೇಳ್ತಾ ಈ ವಿಡಿಯೋನ ಕೊನೆಯವ್ರಿಗೆ ಸ್ಕಿಪ್ ಮಾಡದೆ ಎಂಜಾಯ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಯುಗಾದಿ. ಯುಗ ಅಂದರೆ ವರ್ಷ, ಆದಿ ಅಂದರೆ ಹೊಸ ಆರಂಭ ಎಂದರ್ಥ. ಈ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ತಿಂದು ಜೀವನದ ಸುಖ ದುಃಖ ಎರಡನ್ನು ಸಮಾನಾಗಿ ಸ್ವೀಕರಿಸಿ ಜೀವಿಸಬೇಕು ಎಂಬುದು ಇದರ ಸಂದೇಶ. ಹಾಗೆಯೇ ನಮ್ಮೂರಿನ ಈ ಹಳ್ಳಿ ಹಬ್ಬ ಸುಗ್ಗಿ ಮತ್ತು ದೇವರ ಜಾತ್ರೆ ಆಚರಣೆಯು ಈ ಯುಗಾದಿಯಲ್ಲಿ ತುಂಬ ವಿಶೇಷವಾಗಿರುತ್ತೆ. ಮೊದಲು ರಾಮದೇವರ ಹೊಳೆಯಿಂದ ದೇವಿಯ ಪೂಜೆ ಮುಗಿಸಿಕೊಂಡು ನಂತರ ಗ್ರಾಮದ ಪ್ರತಿ ಮನೆಯನ್ನು ಮೆರವಣಿಗೆ ಮಾಡಿ ಪೂಜಿಸಲಾಗುತ್ತೆ. ಊರ ಮೆರವಣಿಗೆ ನಂತರ ಪ್ರತಿ ಮನೆಯಲ್ಲಿಂದ ಹೆಣ್ಣು ಮಕ್ಕಳು ಹೊಂಬಾಳೆ ಕಲಸವನ್ನು ತಂದು ದೇವಸ್ಥಾನದಲ್ಲಿ ದೇವಿಯ ಪೂಜೆ ಹಾಗೂ ಕೆಂಡೋತ್ಸವವನ್ನು ಮಾಡುತ್ತೇವೆ. ಈ ಕೆಂಡೋತ್ಸವದ ನಂಬಿಕೆ ಏನಂತ ಹೇಳಿದ್ರೆ, ತಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟಗಳು ಕೂಡ ನಿವಾರಣೆಯಾಗಬೇಕೆನ್ನುವುದು. ಈ ಉತ್ಸವಕ್ಕೆ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಗ್ರಾಮದ ಪ್ರತಿ ಮನೆಗಳ ಸಂಬಂಧಿಕರು ಕೂಡ ಬಂದಿರ್ತಾರೆ. ಎಲ್ಲ ಆಚರಣೆ ಮುಗಿದ ಮೇಲೆ ವಾದ್ಯದ ತಾಳಕ್ಕೆ ಕುಣಿದು ಕುಪ್ಪಳಿಸಿ ಹಿರಿಯರು ಕಿರಿಯರು ಎನ್ನದೆ ಒಗ್ಗಟ್ಟಾಗಿ ಸಂಭ್ರಮಿಸಿ ಸಂತೋಷ ಪಡ್ತಾರೆ. ಇಂಥ ಹಳ್ಳಿಗಳಲ್ಲಿ ಹುಟ್ಟಿದ ನಾನೇ ಪುಣ್ಯವಂತ. ಇಲ್ಲಿನ ಆಚರಣೆ, ಸಂಸ್ಕೃತಿ, ಸರಳತೆಯ ಬದುಕು ಇವೆಲ್ಲ ಜೀವನದ ಒಂದು ಸ್ವಾರಸ್ಯಕರ ಘಟನೆಗಳು. ಈ ವಿಡಿಯೋ ನೋಡಿ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ಬದುಕಿನಲ್ಲಿ ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಈ ಯುಗಾದಿಯು ನಿಮ್ಮ ಜೀವನದ ಕಹಿ ದೂರ ಮಾಡಲಿ, ಸಿಹಿ ಹೆಚ್ಚಿಸಲಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.